ಮೇಡಮ್, ಅವನಿಂದ ನನಗೆ ತುಂಬ ತೊಂದರೆ ಆಗ್ತಾ ಇದೆ. ಎಲ್ಲೋದ್ರೂ ನನಗೆ ತುಂಬ ಹಿಂಸೆ ಮಾಡ್ತಾ ಇದ್ದಾನೆ. ಕಾಲೇಜ್ ಹತ್ರ ಬರೋದು, ಅಲ್ಲೂ ಇಲ್ಲೂ ನೋಡೋದು, ನಾನು ಎಲ್ಲೋದ್ರೂ ನನ್ನ ಹಿಂದೆ ಫಾಲೋ ಮಾಡಿಕೊಂಡು ತುಂಬ ನನಗೆ ಹಿಂಸೆ ಮಾಡ್ತಾ ಇದ್ದಾನೆ. ಅದಕ್ಕೆ ಇವತ್ತು ಕರೆಸ್ಬಿಡ್ತೀನಿ, ನಾನು ಹೇಳ್ತೀನಿ. ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನೀವು ಬಂದು ರೆಡ್ ಹ್ಯಾಂಡಾಗಿ ಇಟ್ಕೊಳ್ಳಿ ಮೇಡಮ್ ಅವನ್ನ. ಸುಮ್ಮನಿರು ಸ್ನೇಹ, ನಾನಿದ್ದೀನಿ, ನೀನು ತಲೆ ಕೆಡಿಸ್ಕೊಬೇಡ ಸರಿನಾ. ಅವನಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತೀವಿ. ನನ್ನ ಮಗನ ಇಂಥ ಕೇಸಲ್ಲಿ ಸಿಕ್ಕಾಕಂದ್ಲಿ ಅವನು, ಆಮೇಲೆ ಇರೋದು ಅವನಿಗೆ. ಸುಮ್ಮನಿರು, ನೀನು ತಲೆ ಕೆಡಿಸ್ಕೊಬೇಡ, ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಇವಾಗ ಬರೋದಕ್ಕೆ ಕೇಳಿದ್ದೀನಿ, ಇಲ್ಲಿಗೇನೆ ಬರ್ತಾರೆ. ನೀವು ಒಂದು ಸ್ವಲ್ಪ ಮರೆಯಲ್ಲೆಲ್ಲಾದರೂ ನಿಂತ್ಕೊಬಿಟ್ಟು ನೋಡಿ ರೆಡ್ ಹ್ಯಾಂಡಾಗಿ ಹಿಡ್ಕೊಳ್ಳಿ ಮೇಡಮ್. ಇಂಥ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಮೇಡಮ್, ಇಲ್ಲಾಂದರೆ ನನ್ನಂಥ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ಇಂಥ ನನ್ನ ಮಕ್ಳನ್ನ ಕೈ ಬಿಟ್ಟಂಗೆಲ್ಲ ಇನ್ನು ನಮ್ಮ ದೇಶದಲ್ಲಿ ಇನ್ನೂ ಏನೇನೋ ಅತ್ಯಾಚಾರಗಳು ಇವೆಲ್ಲ ಜಾಸ್ತಿ ಆಗ್ತಿದ್ದಾವೆ. ನೋಡಿದ್ರೆ ತುಂಬ ಒಂಥರ ಬೇಜಾರಾಗುತ್ತೆ. ನನ್ನಂಥ ಹೆಣ್ಮಕ್ಳು ಎಷ್ಟೋ ಜನ ಈ ರೀತಿ ಕಷ್ಟಪಡ್ತಾ ಇದ್ದಾರೆ, ಈ ರೀತಿ ಎಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ ಮೇಡಮ್. ಈ ರೀತಿ ತೊಂದರೆ ಆಗೋದು ಬೇಡ ಮೇಡಮ್. ಸರಿ ಆಯಿತು, ಇಂಥ ನನ್ನ ಮಕ್ಕಳಿಗೆಲ್ಲ ಬುದ್ಧಿ ಕಲಿಸೋದಕ್ಕೆ ಅಮ್ಮ ನಾವಿರೋದು. ನಾವು ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ನನ್ನ ಮಗನಿಗೆ ಎಳ್ಕೊಂಡು ಹೋಗ್ಬಿಟ್ಟು ಮತ್ತೆ ನಿನ್ನ ಸವಾಸಕ್ಕೆ ಬರಬಾರ್ದು. ನಿನ್ನಲ್ಲಿ ಬರ್ತಾ ಇದೆಯಾ ಅಂತಂದರೆ ಅವ್ನು ಸೈಡಿಗೆ ಹೋಗಬೇಕು, ಆ ರೀತಿ ಅವನಿಗೆ ಬುದ್ಧಿ ಕಲಿಸ್ತೀನಿ. ಇವಾಗ ಬರ್ತಾರೆ, ನಾವಿಲ್ಲಿ ಬಂದಿರೋದು ಗೊತ್ತಾಗೋದು ಬೇಡ. ಹೋಗಲ್ಲಿ ವೆಯ್ಟ್ ಮಾಡ್ತಾ ಇರು, ನಾವಿಲ್ಲೇ ಇರ್ತೀವಿ. ಸರಿ ಆಯಿತು ಮೇಡಮ್ ಅವರೇ. ನಾನು ಆ ಊರಿಂದ ಒಬ್ಳು ಹೆಣ್ಮಗಳಾಗಿ ನಾನು ಇಂಥ ಹೆಣ್ಮಗಳಿಗೆ ನಾನು ನ್ಯಾಯ ಕೊಡಿಸ್ಲಿಲ್ಲ, ಶಿಕ್ಷೆ ಕೊಡಲಿಲ್ಲ ಇಂಥ ನನ್ನ ಮಕ್ಕಳಿಗೆಲ್ಲ ಅಂತಂದರೆ, ನಾನು ಆ ಊರಿನ ಹೆಣ್ಮಗಳು ಒಬ್ಳು ಪೊಲೀಸ್ ಆಗಿರೋದಕ್ಕೂ ವೇಸ್ಟ್ ಆಗಿಬಿಡುತ್ತೆ. ಈ ಊರಿನ ಒಬ್ಳು ಹೆಣ್ಮಗಳು ಪೊಲೀಸ್ ಆಗಿರೋದಕ್ಕೆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸಿದ್ಲಪ್ಪ, ಒಂದು ಹೆಣ್ಮಗಳಿಗೆ ಒಳ್ಳೇದು ಮಾಡಿದ್ಲಪ್ಪ ಅಂತ ಹೆಸರು ಪಡ್ಕೊಂಡ್ರೆ ಸಾಕು. ನಾನು ಇನ್ನೂ ಬರಲಿಲ್ವಲ್ಲ ಇನ್ನೊಂದು ಮಗ, ಬರ್ತಾನೋ ಇಲ್ವೋ. ಆಮೇಲೆ ಇವನು ಎಲ್ಲಾದ್ರೂ ಸುಮ್ಮನೆ ಏನಾದರೂ ಇವಳು ಸಿಕ್ಕಾಕ್ಸಕ್ಕೆ ರೀತಿ ಮಾಡ್ತಾ ಇದ್ದಾಳೋ ಏನೋ ಅಂತ ಇವನಿಗೇನಾದರೂ ಗೊತ್ತಾಯ್ತಾ? ಯಾಕೋ ಬರಲಿಲ್ವಲ್ಲ ಇನ್ನೊಂದು ಮಗ, ಬರಬೇಕಾಗಿತ್ತು ಇಷ್ಟೊತ್ತಿಗೆ. ಬಂದ ಕಾರ್ ಬಂತು, ಅಲ್ಲಿ ನಿಲ್ಲಿಸ್ತಾ ಇದ್ದಾನೆ, ಪಾರ್ಕಿಂಗ್ ಮಾಡ್ತಾ ಇದ್ದಾನೆ. ಬರಲಿ ನನ್ನ ಮಗನೇ, ಬಾರೋ ಬಾರೋ ನಿನಗೆ. ಬಾರೋ, ನಾನು ಸವಾಸಕ್ಕೆ ಬರಬಾರ್ದು ಅಲ್ಕ, ಹಾಗೆ ಮಾಡ್ತೀನಿ ಬಾರೋ. ಅಯ್ಯೋ, ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಸ್ನೇಹ ಅವರು. ನಾನು ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. ನಾನು ಯಾಕೋ ಬರಲಿಲ್ವಲ್ಲ ಅಂತ ನೋಡ್ತಾ ಇದ್ದೆ. ಅಯ್ಯೋ, ನೀವು ಬರ್ರಿ, ಮೀಟ್ ಮಾಡಬೇಕು ಅಂತ ನೀವು ಹೇಳಿ ಕಳಿಸಿದ ಮೇಲೂ ಬರದೇ ಇರ್ತೀನ ನಾನು ನಿಮಗೋಸ್ಕರ ನಾನು ತುಂಬ ಕಾಯ್ತಾ ಇದ್ದೆ. ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ನಾನು ತುಂಬ ಕಾಯ್ತಾ ಇದ್ದೆ. ಅಂಥದ್ರಲ್ಲಿ ನೀವು ನನ್ನ ಮೀಟ್ ಮಾಡಬೇಕಂತ ಹೇಳಿ ಕಳಿಸಿದ ಮೇಲೂ ಬರದೇ ಇದ್ದರೆ ನನ್ನಂಥ ಮೂರ್ಖ ಮುಟ್ಟಾಳ ಇನ್ಯಾರಿದ್ದಾರೆ ಹೇಳಿ? ಯಾಕೆ ಅಷ್ಟನ್ನು ಹಚ್ಕೊಳ್ತಾ ಇದ್ದೀರಾ? ಏನಿಲ್ಲ, ಫಸ್ಟ್ ಟೈಮ್ ಅಲ್ಲ ಅದಕ್ಕೆ. ಜಾಸ್ತಿ ಹೊತ್ತಾಯ್ತು ಅನಿಸುತ್ತೆ ನೀವು ಬಂದು, ಅದಕ್ಕೆ ಬೇಜಾರಾದ್ರೋ ಏನೋ, ಯಾಕೋ ಬರಲೇ ಇಲ್ಲ ಇವನು ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ರಾ? ಇಲ್ಲ ಹಾಗೇನು ಬೇಜಾರ ಮಾಡ್ಕೊಂಡಿಲ್ಲ. ನಾನೇನು ಬೇಜಾರ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕೋ ಏನಾದರೂ ಕೆಲಸ ಇರಬೇಕೇನೋ, ಅದಕ್ಕೆ ಬೇಗ ಬರಲಿಲ್ಲ ಅಂತ ಅಂದ್ಕೊಂಡೆ. ನಾನೆಲ್ಲಾದರೂ ವೆಯ್ಟ್ ಮಾಡಿ ಬೇಜಾರು ಮಾಡ್ಕೊಂಡ್ರೇನೋ ಅಂತ ಅಂದ್ಕೊಂಡೆ, ಬೇಗ ಬರೋಣ ಅಂತ ಅಂದ್ಕೊಂಡೆ. ನಾನು ಸ್ನಾನ ಮಾಡಿಬಿಟ್ಟು ಸ್ವಲ್ಪ ರೆಡಿಯಾಗಿ ಬರೋದಕ್ಕೆ ಲೇಟ್ ಆಗ್ಬಿಡ್ತು. ನಾನು ಏನು ಮಾತಾಡಬೇಕು ಅಂತ ಕರೆಸ್ದೆ ಅಂತಂದರೆ, ನನ್ನ ಮನಸ್ಸಲ್ಲಿರೋದ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸಿದ್ದೀನಿ. ಹೇಳಿ, ಅದಕ್ಕೇ ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ಮನಸ್ಸಲ್ಲಿರೋದ ನೀವು ನನಗೆ ಹೇಳಬೇಕು, ನನ್ನ ಮನಸ್ಸಲ್ಲಿರೋದ ನಾನು ನಿಮಗೆ ಹೇಳಬೇಕು ಅಂತ ಹೇಳಿ ತುಂಬ ಕಾತ್ರದಿಂದ ಬಂದಿದ್ದೀನಿ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಆತ್ರದಿಂದ ಅಲ್ಲಿಂದನ ಬಂದಿದ್ದೀನಿ. ನೀವು ಮಾತಾಡಿ, ಅದಕ್ಕೇನೇನು ನೀವೇನೇನು ಸಂಕೋಚ ಪಟ್ಕೋಬೇಡಿ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ನನಗೆ ಡೈರೆಕ್ಟಾಗಿ ಹೇಳ್ಬಿಡಿ. ನಾನೊಂದು ಹೇಳ್ತೀನಿ, ಕೇಳ್ತೀರಾ ನೀವು? ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಇನ್ನೂ ಓದಬೇಕು, ಇನ್ನೂ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು. ಅದಕ್ಕೆ ನೀವು ನನ್ನ ದಯವಿಟ್ಟು ಬಲವಂತ ಮಾಡಬೇಡಿ ಅಂತ ಹೇಳೋದಕ್ಕಂತ ಕರೆಸಿದ್ದೀನಿ. ಒಳ್ಳೆ ಮಾತಲ್ಲಿ ಹೇಳೋಣ, ಸುಮ್ಮನೆ ನಾವು ಯಾಕೆ ಜಗಳ ಮಾಡ್ಕೊಳ್ಳೋದು ಅಂತ. ಸುಮ್ಮನೆ ನನಗೆ ಹಿಂಸೆ ಮಾಡಬೇಡಿ ನೀವು ಅಂತ ಹೇಳಿ ನಾನು ಹೇಳೋದಕ್ಕಂತ ಕರೆಸಿದ್ದೀನಿ ನಿಮ್ಮನ್ನು. ನಾನಿನ್ನೂ ಚೆನ್ನಾಗಿ ಓದಬೇಕು, ಈ ರೀತಿ ಎಲ್ಲ ನನಗೆ ಇಷ್ಟ ಆಗಲ್ಲ. ನೀವು ದಯವಿಟ್ಟು ನನ್ನ ಹಿಂದೆ ಸುತ್ತಾಡೋದು ನೋಡೋದು ಆ ರೀತಿ ಎಲ್ಲ ಮಾಡಬೇಡಿ ಪ್ಲೀಸ್. ಇದೇನಿದು ನೀವು ಈಗ ಹೇಳ್ತಾ ಇದ್ದೀರಾ? ನೀವೇನೋ ಒಪ್ಕೊಳ್ತೀರಾ, ನಿಮ್ಮ ಮನಸ್ಸಲ್ಲಿ ಏನೋ ನಾನು ಇಷ್ಟ ಆಗಿದ್ದೀನಿ ನಿಮ್ಮ ಮನಸ್ಸಿಗೆ, ಅದನ್ನ ಹೇಳೋದಕ್ಕೆ ಕರೆಸಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ, ಇದೇನು ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಅವತ್ತೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ನೋಡೋದಾಗಲಿ ನಿಮ್ಮಿಂದೆ ಸುತ್ತೋದಾಗಲಿ ಅದನ್ನು ಮಾತ್ರ ನಾನು ಬಿಡೋದಿಲ್ಲ. ಯಾರು ಏನೇ ಬರಲಿ, ಅದು ಯಾರು ಏನೇ ಮಾಡಲಿ, ನಾನಂತೂ ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ನಿಮ್ಮಪ್ಪ ನಿಮ್ಮಮ್ಮನಿಗೆ ಹೇಳಿದ್ದೀನಿ ಡೈರೆಕ್ಟಾಗಿ. ಅಂದಮೇಲೆ ನಿಮ್ಮ ಹತ್ರ ನಾನು ಹೇಳ್ದಂಗೆ ಇರ್ತೀನಾ?
ನಾನೇನೋ ನೀವೇನೋ ಹೇಳ್ತೀರಾ ಅಂತ ಅಂದ್ಕೊಂಡು ಬಂದರೆ ಖುಷಿಯಿಂದನ ಇದೇನಿದು ನನ್ನ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡ್ತಾ ಇದ್ದೀರಲ್ಲ ನೀವೇನೇ ಹೇಳಿ ನಾನಂತೂ ನಿಮ್ಮ ಹಿಂದೆ ಸುತ್ತೋದು ಬಿಡೋದಿಲ್ಲ. ಪ್ಲೀಸ್ ಚಂದವ್ರೆ, ನನಗೆ ಬಲವಂತ ಮಾಡಿಬಿಡಿ. ನಾನು ಇನ್ನೂ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಹೋಗಿವಿ ಅಂತ ಹೋದರೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಸುಮ್ಮನೆ ಓದೋದಕ್ಕೆಲ್ಲ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಬಲವಂತ ಮಾಡಬೇಡಿ ನೀವು. ನೋಡು, ನಾನು ಹೇಳ್ತಾ ಇದ್ದೀನಿ ನಿನಗೆ, ನೀನು ಏನಾದ್ರೂ ನನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಕ್ಕಾಗಲಿ ಬೇರೆಯವ್ರ ಜೊತೆ ಸುತ್ತಾಡೋದಕ್ಕಾಗಲಿ ಹೋಗಿದ್ವಿ ಅಂದರೆ ಚೆನ್ನಾಗಿರೋದಿಲ್ಲ. ನೋಡು, ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೀನಿ. ಅದು ಏನೇ ಆಗಲಿ ನನ್ನನ್ನು ನೀನು ಇಷ್ಟಪಡಲೇಬೇಕು. ಅಲ್ಲ ಚಂದು ಅವರೇ, ಏನು ನೀವು ಈಗ ಮಾತಾಡ್ತಾ ಇದ್ದೀರಾ? ನಾನು ಅದಕ್ಕೆ ನಿಮಗೆ ಹೇಳೋಣ ಅಂತಲೇ ಕರೆಸಿದ್ದೀನಿ. ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಬೇರೆ ಯಾರ ಜೊತೆನೂ ನಾನು ಆಗಿಲ್ಲ. ಯಾರು ನಿಮ್ಮನ್ನೇ ಅಂತಲ್ಲ, ನಾನು ಯಾರನ್ನೂ ಇಷ್ಟಪಡ್ತಿಲ್ಲ. ನನಗೇನು ಇವಾಗ ಬರೀ ಚೆನ್ನಾಗಿ ಓದಬೇಕು ಅನ್ನೋದು ಅಷ್ಟೇ ನನ್ನ ಮನಸ್ಸಲ್ಲಿ ಇರೋದು ಇವಾಗ. ಅಯ್ಯೋ, ಓದೋದು ಹಾಳಾಗಿ ಹೋದ್ರೂ ಹೋಗಲಿ. ಓದೋದು ಏನಕ್ಕೆ ನಿಮಗೆ? ಹೋದ್ರೂ ಹೋಗ್ಲಿ ಹೇಳು. ನಾನು ಚೆನ್ನಾಗಿ ದುಡಿತೀನಿ, ನಾನು ಸಾಕ್ತೀನಿ. ನೀವು ದುಡ್ದಿರೋದ ನಾನು ತಿನ್ನಬೇಕು, ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ರು. ನೀವೇನು ಈಗ ಮಾತಾಡ್ತಾ ಇದ್ದೀರಾ? ನೋಡಿ, ನಾನು ತುಂಬ ಆಸೆಲಿ ಬಂದಿದ್ದೆ. ನಿಮ್ಮ ಮನಸ್ಸಲ್ಲಿರೋದು ಹೇಳ್ತೀರಾ ಅಂತ ಸುಮ್ಮನೆ ಒಪ್ಕೊಂಡ್ರೆ ಸರಿ. ಇಲ್ಲ ಅಂತಂದರೆ ನಾನಂತೂ ನಿಮ್ಮನ್ನ ಎತ್ತಾಕೊಂಡೋಗಿ ಮದುವೆ ಆಗಬೇಕಾಗುತ್ತೆ. ಎತ್ತಾಕೊಂಡು ಹೋಗ್ತೀನಿ, ಕಿಡ್ನಾಪ್ ಮಾಡಿಸ್ಬಿಡ್ತೀನಿ. ಹುಡುಗರನ್ನೆಲ್ಲ ಕರೆಸ್ಬಿಟ್ಟು ಅಷ್ಟೇ. ನನಗೆ ಎಷ್ಟು ಜನ ರೌಡಿಗಳೆಲ್ಲ ಗೊತ್ತು, ಕರೆಸ್ಬಿಡ್ತೀನಿ. ಕರೆಸಿ ಎತ್ತಾಕೊಂಡೋಗಿ ಮದುವೆ ಆಗೋದೇನು ದೊಡ್ಡದಲ್ಲ. ನಾನು ನಿಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ. ನೀವೇನೋ ಚೆನ್ನಾಗೆ ನಾನು ಮಾತಾಡಿಸ್ತೀರಾ, ನಿಮ್ಮ ಮನಸ್ಸಲ್ಲಿರೋದು ಹೇಳ್ತೀರಾ, ನಾನು ನಿಮಗೆ ಇಷ್ಟ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ನಾನು ಎಷ್ಟು ಖುಷಿಯಿಂದ ಬಂದೆ. ನನಗೆ ನನ್ನ ಖುಷಿಯೆಲ್ಲ ನೀವು ಹಾಳು ಮಾಡಿಬಿಟ್ರಲ್ಲ. ನಾನು ತುಂಬ ಖುಷಿಯಾಗಿದ್ದೆ, ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿತ್ತು ಇವತ್ತು. ತುಂಬ ಖುಷಿಯಾಗಿ ಬಂದೆ, ಅಲ್ಲಿಂದ ಎಲ್ಲ ಹಾಳು ಮಾಡಿಬಿಟ್ರಲ್ಲ, ತುಂಬ ಬೇಜಾರು ಮಾಡಿಬಿಟ್ರಲ್ಲ ನನ್ನ ಮನಸ್ಸಿಗೆ ಇವತ್ತು ನೀವು. ಏನೇ ಅಂದರೂ ತುಂಬ ಬೇಜಾರಾಗ್ತಾ ಇದೆ. ನಾನು ಖುಷಿಯಾಗಿ ಬಂದೆ, ಆದರೆ ಇವತ್ತು ಬೇಜಾರು ಮಾಡಿಸ್ತಾ ಇದ್ದೀರಾ. ಏನೇ ಹೇಳ್ರಿ ನಾನಂತೂ ನಿಮ್ಮಿಂದ ಸುತ್ತೋದು ಬಿಡಲ್ಲ. ಏನೇ ಆದ್ರೂ ನಾನು ನಿಮ್ಮಿಂದ ಓಡಾಡೋದು ಬಿಡಲ್ಲ. ಅದು ಯಾರು ಬರ್ತಾರೆ ಬರಲಿ, ಅದು ಯಾರು ಏನು ಹೇಳ್ತಾರೆ ಹೇಳಿ ಅಷ್ಟೇ. ನಾನಂತೂ ಇದು ಏನೇ ಆಗಲಿ ನಾನಂತೂ ಬಿಡೋದಿಲ್ಲ. ನಿಮ್ಮಪ್ಪ ನಿಮ್ಮಮ್ಮ ನಮ್ಮಪ್ಪ ಯಾರೇ ಹೇಳಿ ಊರೇ ಬರಲಿ ಅಷ್ಟೇ. ನಾನಂತೂ ಬಿಡೋದಿಲ್ಲ. ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ. ಅಯ್ಯೋ, ಇದೇನು ನೀವು ಈಗ ಮಾತಾಡ್ತಾ ಇದ್ದೀರಾ? ಹಾಗಾದ್ರೆ ನನಗೇನಾದರೂ ತೊಂದರೆ ಮಾಡ್ತೀರಾ ನೀವು? ನೀನು ಒಪ್ಕೊಳ್ಳಿಲ್ಲ ಅನ್ನು ನಿನಗೆ ತೊಂದರೆನೇ. ನಿನಗೆ ನಾನು ತೊಂದರೆ ಕೊಡ್ದಂಗಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಜೊತೆ ನೀನು ಚೆನ್ನಾಗಿರ್ತೀಯ. ನನ್ನ ರಿಜೆಕ್ಟ್ ಮಾಡಿದ್ರೆ ನೀನು ಅಷ್ಟೇ, ನಿನಗೆ ತೊಂದರೆನೇ. ನೀನು ಯಾವತ್ತೂ ಚೆನ್ನಾಗಿರೋದಕ್ಕಂತೂ ಆಗಲ್ಲ. ನೀನು ಬೇರೆಯವ್ರನ್ನ ಮದುವೆ ಆಗಿ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡ್ರು ನಾನು ಬಿಡೋದಿಲ್ಲ. ನೀನು ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನೀನು ಎಲ್ಲೋದ್ರೂ ನಾನು ಬಿಡೋದಿಲ್ಲ ಅಷ್ಟೇ. ನಾನು ಇರೋದು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಸುಮ್ಮನೆ ನೀವು ನನಗೆ ಹಿಂಸೆ ಮಾಡಬೇಡಿ. ಹೌದಾ? ನನಗೆ ಹಂಗಾದ್ರೆ ಹಿಂಸೆ ಕೊಡ್ತೀರಾ ನೀವು? ಎಲ್ಲೋದ್ರೂ ನಾನು ಬಿಡೋದಿಲ್ಲ, ನನಗೆ ತೊಂದರೆ ಮಾಡೇ ಮಾಡ್ತೀರಾ? ಇಲ್ಲ ನೋಡಿ, ನಾನಂತ ಅದೇನೇ ಆಗಲಿ ಬಿಡೋದಿಲ್ಲ. ನನ್ನನ್ನು ನೀವು ರಿಜೆಕ್ಟ್ ಮಾಡಿದಿರ ಅಂದರೆ ಖುಷಿಯಾಗಿರೋದಕ್ಕಂತ ನಾನು ಬಿಡೋದಿಲ್ಲ. ಬೇರೆಯವ್ರನ್ನ ಮದುವೆಯಾಗಿ ಚೆನ್ನಾಗಿರ್ತೀನಿ ಅಂತಂದ್ರೆ ನಾನು ಅದಕ್ಕೆ ಬಿಡೋದಿಲ್ಲ. ನಿಮ್ಮ ಖುಷಿನೇ ಹೋಗ್ಬಿಡುತ್ತೆ. ನನ್ನ ಮದುವೆಯಾಗಿ ನೀವು ಖುಷಿಯಾಗಿ ಚೆನ್ನಾಗಿರ್ಬೋದು. ನೋಡಿ, ನನ್ನ ಇಷ್ಟಪಡಲೇಬೇಕು ನೀವು. ಇಲ್ಲ ಅಂತಂದರೆ ಅದ್ರ ಕತೆನೇ ಬೇರೆ. ನಾನೇನು ಮಾಡೋದಕ್ಕಾಗೋದಿಲ್ಲ. ನಾನು ಅಷ್ಟೇ. ನಾನು ಹೇಳ್ದಂಗೆ ಕೇಳಬೇಕಷ್ಟೇ. ಹೇಳ್ದಂಗೆ ಕೇಳ್ಕೊಂಡೋದ್ರೆ ನಿನಗೆ ಒಂದು ಖುಷಿ ಸಿಗುತ್ತೆ. ಇಲ್ಲ ಅಂತಂದರೆ ಜೀವನನೆಲ್ಲ ಹಾಳು ಮಾಡ್ಕೊಂಡು ನಿನ್ನ ಜೀವನದಾಗ ನಿನ್ನ ಖುಷಿನೇ ಇರಬಾರ್ದು. ಹಾಗೆ ಮಾಡ್ತೀನಿ ನಾನು ನಿನಗೆ. ನಿನ್ನ ಜೀವನದಲ್ಲಿ ನಿನ್ನ ಖುಷಿ ಪಟ್ಕೊಂಡು ನೀನು ಚೆನ್ನಾಗಿರೋದಕ್ಕೆ ನಾನು ಬಿಡೋದಿಲ್ಲ. ನೋಡಿ, ಹೇಳಿರ್ತೀನಿ, ನಾನು ಏನು ಮಾಡೋದಕ್ಕಾಗೋದಿಲ್ಲ. ಏನು ಮಾಡೋದಕ್ಕಾಗೋದಿಲ್ವಾ? ನಾನು ಇವಾಗ ಪೊಲೀಸ್ ಕರೆಸ್ತೀನಿ. ಕರೆಸಿ ನೋಡೋಣ. ಮೇಡಮ್ ಬನ್ನಿ, ಮೇಡಮ್ ಬನ್ನಿ. ಏನೋ ಲೋಫರ್, ಏನು ಮಾಡ್ತೀಯ ಹುಡುಗಿಗೆ? ಸ್ನೇಹ ಇವಾಗ ಪೊಲೀಸ್ ಕರೆಸಿದ್ದೀನಿ ನೋಡಿ. ಈಗ ಮಾತಾಡಲಿ ನನ್ನ ಮಗ. ನಿನ್ನು ನನ್ನ ರಿಜೆಕ್ಟ್ ಮಾಡಿದ್ಯಾ ಅಂದ್ರೆ ನಾನು ನಿನಗೆ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ. ನಿನ್ನ ಜೀವನನೇ ಹಾಳಾಗೋಯ್ತು ಅಂತ ಅನ್ಕೋಬಿಡು ಅಂತ ಹೇಳ್ತಾವನೆ ನೋಡಿ. ಹೇಗೆ ಬೆದರಿಕೆ ಆಗ್ತಾವನೆ. ಇವಾಗ ಪೊಲೀಸ್ನ ಕರೆಸಿದ್ದೀನಿ ನೋಡಿ. ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.